ಯೇಸು ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನ ದೈನಂದಿನ ಧ್ಯಾನ, ಪ್ರಾರ್ಥನೆ ಮತ್ತು ದೇವರೊಂದಿಗಿನ ಏಕಾಂತ ಸಮಯದ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಪ್ರತಿದಿನ ದೇವರನ್ನು ಆರಾಧಿಸುತ್ತಾ ಆತನ ವಾಕ್ಯವನ್ನು ಧ್ಯಾನಿಸುತ್ತಾ ಪ್ರಾರ್ಥಿಸುವುದರಿಂದ ದೇವರಿಗೆ ಮೊದಲ ಸ್ಥಾನವನ್ನು ನೀಡುವ ಖಚಿತವಾದ ಮಾರ್ಗವಾಗಿದೆ. ನಾವು ಎಲ್ಲವನ್ನೂ ಕರ್ತನಿಗೆ ಸಲ್ಲಿಸಿದಾಗ ದಿನದ ಸವಾಲುಗಳನ್ನು, ಶೋಧನೆಯನ್ನು, ಕಷ್ಟವನ್ನು ಹೆಚ್ಚು ದೃಢವಾಗಿ ಎದುರಿಸಲು ನಮ್ಮನ್ನು ಆತ್ಮಿಕವಾಗಿ ಸಜ್ಜುಗೊಳಿಸುತ್ತದೆ. ಸತ್ಯವೇದದಲ್ಲಿ ಧ್ಯಾನ ಮತ್ತು ಪ್ರಾರ್ಥನೆ ವಿಷಯವಾಗಿ ಪದೇ ಪದೇ ಉಲ್ಲೇಖಿಸಲಾಗಿದೆ ಎಂದು ನಮಗೆ ತಿಳಿದಿದೆ. ಮಾರ್ಕ 1:35. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಯೇಸು ಕರ್ತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ನಾವು ಮಾಡುವ ಎಲ್ಲದರಲ್ಲಿಯೂ ಯೇಸು ಕರ್ತನು ನಮಗೆ ಮಾದರಿಯಾಗಿದ್ದಾನೆ. ಯೇಸು ಕರ್ತನು ದಿನನಿತ್ಯ ಎಷ್ಟೇ ಕಾರ್ಯನಿರತರಾಗಿದ್ದರೂ ಪ್ರಾರ್ಥನೆಗೆ ಮೊದಲ ಸ್ಥಾನವನ್ನು ಕೊಟ್ಟನು. ಆತನು ತಂದೆಯೊಂದಿಗೆ ಸಮಯ ಕಳೆಯಲು ಬಯಸಿದ್ದನು. ದೇವರು ಯಾವಾಗಲೂ ಪ್ರೀತಿಯಿಂದ ಮತ್ತು ದಯೆಯಿಂದ ಉತ್ತರಿಸುತ್ತಾನೆ. ಕೀರ್ತನೆಗಳು 34:8. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ದೈನಂದಿನ ಧ್ಯಾನದ ಮೂಲಕ ನಮ್ಮ ಮನಸ್ಸನ್ನು ನವೀಕರಿಸಲು ದೇವರು ಬಯಸುತ್ತಾನೆ. ಹಾಗಿದ್ದಾಗ ನಾವು ಪ್ರಕೃತಿಯಲ್ಲಿ ದೃಢವಾಗಿ ನೆಟ್ಟ ಮರಗಳಂತೆ ಎಂಬ ರೂಪಕವನ್ನು ಸತ್ಯವೇದವು ಬಳಸುತ್ತದೆ. ಯೆರೆಮೀಯ 17:8. ಅವರು ನೀರಿನಿಂದ ನೆಟ್ಟ ಮರದಂತಿರುವರು. ಅದು ತನ್ನ ಬೇರುಗಳನ್ನು ತೊರೆಗೆ ಕಳುಹಿಸುತ್ತದೆ. ಶಾಖ ಬಂದಾಗ ಅದು ಹೆದರುವುದಿಲ್ಲ. ಅದರ ಎಲೆಗಳು ಯಾವಾಗಲೂ ಹಸಿರು. ಬರಗಾಲದ ವರ್ಷದಲ್ಲಿ ಯಾವುದೇ ಚಿಂತೆ ಇಲ್ಲ ಮತ್ತು ಫಲ ನೀಡಲು ವಿಫಲವಾಗುವುದಿಲ್ಲ. ಕೀರ್ತನೆ 1:3. ಆ ವ್ಯಕ್ತಿಯು ನೀರಿನ ತೊರೆಗಳಿಂದ ನೆಟ್ಟ ಮರದಂತಿದ್ದಾನೆ. ಅದು ಋತುಮಾನದಲ್ಲಿ ತನ್ನ ಫಲವನ್ನು ನೀಡುತ್ತದೆ ಮತ್ತು ಅದರ ಎಲೆಗಳು ಒಣಗುವುದಿಲ್ಲ. ಅವರು ಏನು ಮಾಡಿದರೂ ಅದು ಸಮೃದ್ಧವಾಗಿದೆ. ದೈನಂದಿನ ಧ್ಯಾನವು ನಮ್ಮ ಮನಸ್ಸು ಮತ್ತು ದೇಹವನ್ನು ಗುಣಪಡಿಸುತ್ತದೆ ಮತ್ತು ನವೀಕರಿಸುತ್ತದೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವೆನೋ ಅವನು ಎಷ್ಟೋ ಧನ್ಯನು. ಕೀರ್ತನೆ 1:2. ಧ್ಯಾನ, ಪ್ರಾರ್ಥನೆ ಮತ್ತು ಕರ್ತನೊಂದಿಗೆ ಸಮಯವು ನಮ್ಮ ಜೀವನದ ಮೇಲೆ ಅದ್ಭುತ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ. ಯೇಸು ಕ್ರಿಸ್ತನು ಭೂಮಿಯಲ್ಲಿದ್ದಾಗ ಇದನ್ನು ಅಭ್ಯಾಸ ಮಾಡಿದನು. ನಾವು ಆತನನ್ನು ಹಿಂಬಾಲಿಸಲು, ಆತನ ಮಾರ್ಗವನ್ನು ಅನುಸರಿಸಲು ಆಯ್ಕೆಯನ್ನು ಮಾಡಬೇಕು. ಬಹಳಷ್ಟು ಕಾರ್ಯಗಳನ್ನು ಮಾಡಿ ದಣಿದಿದ್ದೇನೆ ಎಂದು ನಾವು ಹೇಳಬಹುದು. ಆದರೆ ಯೇಸು ಕ್ರಿಸ್ತನು ಮಾಡಿದಂತೆ ನಾವು ದಿನನಿತ್ಯವೂ ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ, ಆತನ ವಾಕ್ಯವನ್ನು ಓದುವುದಕ್ಕೆ ಸಮಯವನ್ನು ಬಳಸಿದಾಗ ದೇವರ ವಾಗ್ದಾನದಂತೆ ನಾವು ಹೊಸತನವನ್ನು ಅನುಭವಿಸುತ್ತೇವೆ. ಕರ್ತನು ನಮ್ಮ ಆತ್ಮವನ್ನು ನವೀಕರಿಸುತ್ತಾನೆ. ಅದು ನಮ್ಮೆಲ್ಲರಿಗೂ ದಿನವಿಡೀ ಸಹಾಯ ಮಾಡುತ್ತದೆ. ಯೇಸು ಕ್ರಿಸ್ತನು ಭೂಮಿಯ ಮೇಲಿದ್ದಾಗ ಏಕಾಂತವಾಗಿ ಪ್ರಾರ್ಥನೆಯನ್ನು ಯಾವಾಗೆಲ್ಲ ಮಾಡಿದರು ಎಂಬುದನ್ನು ಸತ್ಯವೇದದಲ್ಲಿ ನೋಡೋಣ. ಪವಾಡಗಳನ್ನು ಮಾಡಿದ ನಂತರ ಮಾರ್ಕ 1:35. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ದುಃಖದ ಸಮಯದಲ್ಲಿ ಮತ್ತಾಯ 14:13-23. ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿದ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲು ನಡಿಗೆಯಿಂದ ಅವನ ಹಿಂದೆ ಬಂದರು. ಆತನು ಜನರ ಗುಂಪುಗಳನ್ನು ಕಳುಹಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ತನ್ನ 12 ಶಿಷ್ಯರನ್ನು ಆಯ್ಕೆ ಮಾಡುವ ಮೊದಲು. ಲೂಕ 6:12-13. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರಂತೆ ಹೆಸರಿಟ್ಟನು. ಸಂಕಷ್ಟದಲ್ಲಿ. ಲೂಕ 22:39-44. ತರುವಾಯ ಆತನು ಹೊರಡು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸಗುವಷ್ಟು ದೂರ ಹೋಗಿ ಮೊಣಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಹೇಗೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ ಎಂದನು. ಈ ಭೂಮಿಯ ಮೇಲೆ ಪ್ರಾರ್ಥಿಸಲು ಯೇಸು ಕ್ರಿಸ್ತನಿಗೆ ಈ ಏಕಾಂತ ಸಮಯ ಬೇಕಿತ್ತು. ನಮ್ಮೆಲ್ಲರಿಗೂ ಕೂಡ ಪ್ರತಿದಿನ ದೇವರೊಂದಿಗೆ ನಮ್ಮ ಸಮಯವೂ ಅತ್ಯವಶ್ಯವಾಗಿದೆ. ಈ ಜೀವನದಲ್ಲಿ ಯೇಸು ಕ್ರಿಸ್ತನು, ಆತನ ವಾಕ್ಯಗಳು ಮತ್ತು ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ.
ಆತನು ಸರ್ವಜ್ಞಾನಿ, ಸರ್ವಶಕ್ತನು ಮತ್ತು ಯಾವಾಗಲೂ ನಮ್ಮ ಒಳಿತಿಗಾಗಿ ಎಲ್ಲವನ್ನೂ ಮಾಡುತ್ತಾನೆ. ಪ್ರತಿದಿನವೂ ಪ್ರಾರ್ಥಿಸುವುದನ್ನು, ಸತ್ಯವೇದವನ್ನು ಧ್ಯಾನಿಸುವುದನ್ನು ಮಾಡಿದಾಗ ನಾವು ಪಡೆದುಕೊಳ್ಳುವ ಕೆಲವು ಪ್ರಯೋಜನಗಳು. ಮೊದಲನೆಯದು, ನಾವು ದೇವರನ್ನು ಆರಾಧಿಸುವ ಮೂಲಕ ನಮ್ಮ ದಿನವನ್ನು ಪ್ರಾರಂಭಿಸಿದಾಗ ದೇವರಿಗೆ ಮೊದಲ ಸ್ಥಾನವನ್ನು ನೀಡುತ್ತೇವೆ. ಆತನಿಗೆ ಧನ್ಯವಾದಗಳನ್ನು, ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸುವುದು. ದಾವೀದನು ತನ್ನ ಕೀರ್ತನೆಗಳಲ್ಲಿ ಹೀಗೆ ತಿಳಿಸಿದ್ದಾನೆ. ಕೀರ್ತನೆ 5:3, ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಯೇಸು ಕ್ರಿಸ್ತನು ನಮ್ಮ ಉದಾಹರಣೆಯಾಗಿದ್ದಾನೆ. ಮಾರ್ಕ 1:35. ಎರಡನೆಯದು, ಮುಂಜಾನೆಯಲ್ಲಿ ಕರ್ತನನ್ನು ಧ್ಯಾನಿಸುವುದು ಸ್ಫೂರ್ತಿಯನ್ನು ನೀಡುತ್ತವೆ. ನಾವು ದೇವರ ವಾಕ್ಯವನ್ನು ಧ್ಯಾನಿಸುವುದು ಕರ್ತನೊಂದಿಗಿನ ನಮ್ಮ ವೈಯಕ್ತಿಕ ಕ್ಷಣಗಳಾಗಿವೆ. ಸತ್ಯವೇದವನ್ನು ಓದಿದ ನಂತರ ನಾವು ಅದರಿಂದ ಕೆಲವು ಪಾಠಗಳನ್ನು ಕಲಿಯುತ್ತೇವೆ. ಅದನ್ನು ನಾವು ದಿನವಿಡೀ ಇತರ ಕೆಲಸದಲ್ಲಿ ತಲ್ಲೀನರಾಗಿದ್ದಾಗಲೂ ಆ ಮುಂಜಾನೆ ಕಲಿತ ಆತ್ಮಿಕ ಪಾಠವನ್ನು ಕಾರ್ಯರೂಪಕ್ಕೆ ತರಬಹುದು. ಮತ್ತಾಯ 5:16, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನೀವು ಮಾಡುವ ಎಲ್ಲದರಲ್ಲಿಯೂ ನೀವು ದೇವರನ್ನು ಮಹಿಮೆಪಡಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳುತ್ತೀರಿ. ಮೂರನೆಯದು, ದೇವರೊಂದಿಗಿನ ಸಮಯವು ನಮಗೆ ಆತ್ಮಿಕ ಬಲವನ್ನು ನೀಡುತ್ತದೆ. ಧ್ಯಾನ ಪ್ರಾರ್ಥನೆಯೊಂದಿಗೆ ನೀವು ಆತ್ಮಿಕ ಶಕ್ತಿಯನ್ನು ಪಡೆಯುತ್ತೀರಿ. ಸ್ಫೂರ್ತಿಯ ಮೂಲಕ ಪಡೆದ ಶಕ್ತಿ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯೂ ಜಯಿಸಲು ಬೇಕಾದ ಶಕ್ತಿ. ಪ್ರತಿದಿನವೂ ಪ್ರಾರ್ಥನೆ ಮತ್ತು ಧ್ಯಾನಕ್ಕಾಗಿ ನಿಯಮಿತ ಸಮಯವನ್ನು ಕೊಟ್ಟಾಗ ನಾವು ಎದುರಿಸುವ ಆ ದಿನದ ಆಧ್ಯಾತ್ಮಿಕ ಯುದ್ಧಕ್ಕಾಗಿ ತರಬೇತಿ ಪಡೆಯುತ್ತೇವೆ ಎಂದು ಖಚಿತಪಡಿಸುತ್ತದೆ. ಸೈತಾನನ ಆಕ್ರಮಣಕ್ಕೆ ಒಳಗಾಗುವ ಸಂದರ್ಭಗಳಿವೆ. ಅಂತಹ ಸಮಯದಲ್ಲಿ ನಾವು ದೇವರ ವಾಕ್ಯ ಮತ್ತು ಪ್ರಾರ್ಥನೆಯ ಮೂಲಕ ಆಧ್ಯಾತ್ಮಿಕವಾಗಿ ಹೋರಾಡುತ್ತೇವೆ. ಕ್ರೈಸ್ತರಾಗಿ ಈ ಭೂಲೋಕದ ಪ್ರಯಾಣದಲ್ಲಿ ಅಪೊಸ್ತಲನಾದ ಪೌಲನು ಅವುಗಳನ್ನು ವಿವರಿಸಲು ಬಳಸಿದ 2 ಉದಾಹರಣೆಗಳಿವೆ. ಒಂದು ಸೈನಿಕನದು, ಇನ್ನೊಂದು ಕ್ರೀಡಾಪಟುವಿನದು. 2 ತಿಮೋಥೆಯನಿಗೆ 2:3-5. ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಯೊಡನೆ ನಿಯಮದ ಪ್ರಕಾರ ಹೋರಾಡುವನು. ಈ 2 ಉದಾಹರಣೆಗಳಲ್ಲಿ ಸಾಮಾನ್ಯವಾದದ್ದು ಅವರು ಹೇಗೆ ತರಬೇತಿ ಪಡೆಯುತ್ತಾರೆ ಮತ್ತು ಶಿಸ್ತನ್ನು ಪರಿಪಾಲಿಸುತ್ತಾರೆ. ಕಠಿಣ ತರಬೇತಿಯ ಮೂಲಕ ಸೈನಿಕನು ಯುದ್ಧ ಭೂಮಿಯಲ್ಲಿ ಪರಿಣಾಮಕಾರಿಯಾಗುತ್ತಾನೆ. ಒಬ್ಬ ಕ್ರೀಡಾಪಟು ಗೆಲುವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಓಟಕ್ಕೆ ಸೂಕ್ತವಾಗಿ ತಯಾರಾಗುತ್ತಾನೆ. ಹಾಗೆಯೇ ಧ್ಯಾನ ಪ್ರಾರ್ಥನೆಯ ಅಭ್ಯಾಸದಿಂದ ನಾವು ಆಧ್ಯಾತ್ಮಿಕವಾಗಿ ತರಬೇತಿ ಪಡೆಯುತ್ತೇವೆ. ಶತ್ರುಗಳ ಯೋಜನೆಗಳ ವಿರುದ್ಧ ಶಸ್ತ್ರ ಸಜ್ಜಿತರಾಗಿ ಮತ್ತು ನಮ್ಮ ಜೀವನದ ಮೂಲಕ ಇತರರಿಗೆ ಕ್ರಿಸ್ತನನ್ನು ತೋರಿಸಲು ಯೋಗ್ಯವಾದ ಉದಾಹರಣೆಗಳನ್ನಾಗಿ ಮಾಡಲು ಸಿದ್ಧರಾಗುತ್ತೇವೆ. 4ನೇದು, ನಾವು ದೇವರಿಂದ ಸ್ಪಷ್ಟವಾದ ನಿರ್ದೇಶನವನ್ನು ಹೊಂದುತ್ತೇವೆ. ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ವಾಗ್ದಾನಗಳು ಮತ್ತು ಆಶೀರ್ವಾದ ಮತ್ತು ಪ್ರೋತ್ಸಾಹದ ವಾಕ್ಯಗಳನ್ನು ಓದುತ್ತೇವೆ. ದೇವರೊಂದಿಗೆ ವೈಯಕ್ತಿಕ ಸಮಯವನ್ನು ಕಳೆದ ನಂತರ ದೇವರ ಚಿತ್ತಕ್ಕನುಸಾರವಾಗಿ ನಡೆಯಲು ನಮಗೆ ಸ್ಪಷ್ಟವಾದ ನಿರ್ದೇಶನವನ್ನು ಪಡೆಯುತ್ತೇವೆ. ದೇವರ ನಂಬಿಕೆಯಲ್ಲಿ ನಾವು ಆಳವಾಗಿ ಬೆಳೆದಂತೆ ನಾವು ಕರ್ತನೊಂದಿಗಿನ ಈ ಸಮಯ ಎಷ್ಟು ಅಮೂಲ್ಯವಾದುದೆಂದು ಅರಿತುಕೊಳ್ಳುತ್ತೇವೆ. ಯೆಹೋಶುವ 1:8, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. 5ನೇದು, ನಾವು ದೇವರ ವಾಕ್ಯದಿಂದ ಪ್ರೇರಿತರಾಗುತ್ತೇವೆ. ನಾವು ದೇವರ ಸನ್ನಿಧಿಯಲ್ಲಿ ಕಳೆಯುವುದನ್ನು ಅಭ್ಯಾಸವನ್ನಾಗಿ ಮಾಡಿಕೊಂಡಾಗ ದೇವರ ವಾಕ್ಯದಿಂದ ಕಲಿಯುತ್ತಿರುವುದನ್ನು ಅನುಸರಿಸುವ ಮೂಲಕ ನಾವು ಹೆಚ್ಚಿನ ಆಶೀರ್ವಾದಗಳನ್ನು ಪಡೆಯುತ್ತೇವೆ. ಸತ್ಯವೇದದಲ್ಲಿ ದೈವಭಕ್ತ ಪುರುಷರ ಮತ್ತು ಮಹಿಳೆಯರ ಉತ್ತಮ ಸಾಕ್ಷಿಯ ಕಥೆಗಳನ್ನು ಸಹ ನಾವು ಓದುತ್ತೇವೆ. ಅವರ ಜೀವನವನ್ನು ನಾವು ಅನುಕರಿಸಲು ಪ್ರಯತ್ನಿಸಬಹುದು. ಹಲವಾರು ಆಶೀರ್ವಾದಗಳ ವಾಗ್ದಾನಗಳ ಭರವಸೆಗಳನ್ನು ಕಾಣಬಹುದು. ಉತ್ತೇಜನಕರವಾದ ವಾಗ್ದಾನಗಳು. ಯೆಶಾಯ 41:10, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಯೆರೆಮೀಯ 29:11, ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನೆಲ್ಲ ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ.
ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವುದರಲ್ಲಿ, ಪ್ರಾರ್ಥನೆಯಲ್ಲಿ ಕಳೆದಾಗ ನಮ್ಮನ್ನು ಪ್ರೇರೇಪಿಸಲು ಹೆಚ್ಚಿನ ಪ್ರೋತ್ಸಾಹಗಳನ್ನು ನಾವು ಕಾಣಬಹುದು. ಪ್ರತಿದಿನ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವುದನ್ನು, ದೇವರ ವಾಕ್ಯವನ್ನು ಧ್ಯಾನಿಸುವುದನ್ನು, ಪ್ರಾರ್ಥಿಸುವುದನ್ನು ಅಭ್ಯಾಸವಾಗಿಸೋಣ. ದೇವರೊಂದಿಗಿನ ಸಮಯವನ್ನು ವೈಯಕ್ತಿಕ ಆತ್ಮಿಕ ಅವಶ್ಯಕತೆಗಾಗಿ ಮೀಸಲಿಟ್ಟು ಆ ದಿನವನ್ನು ದೇವರಿಗೆ ಸಮರ್ಪಿಸಿದಾಗ ದಿನವಿಡೀ ಬೇಕಾದ ಆತ್ಮಿಕ ಬಲವನ್ನು ಕರ್ತನು ತಾನೇ ಒದಗಿಸುತ್ತಾನೆ. ನಮ್ಮ ದಿನವೂ ಆಶೀರ್ವದಿಸಲ್ಪಡುತ್ತದೆ. ಆಮೇನ್.